ಎಲ್ಲರಿಗೂ ನಮಸ್ಕಾರ. ಇವತ್ತು ಬ್ರಹ್ಮಚಾರಿಯ ಮಗ ಬೀಚಿಯವರು ಬರೆದಂತಹ ಈ ಕಾದಂಬರಿಯ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೇನೆ. ಈ ಕಾದಂಬರಿ ಏನು ಹೇಳುತ್ತೆ? ಬ್ರಹ್ಮಚಾರಿಯ ಮಗ ಏನಿದು? ಬ್ರಹ್ಮಚಾರಿ ಮಗ ಇರ್ತಾನ ಎನ್ನುವ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಅದಕ್ಕಾಗಿ ಇದು ಸಣ್ಣದಾಗಿ ಹೇಳ್ತೀನಿ. ಈ ಕಥೆಯ ಎಂಡಿಂಗಲ್ಲಿ ಅವನು ಯಾರು ಅನ್ನೋದು ಗೊತ್ತಾಗುತ್ತೆ. ಅದನ್ನ ಈ ಬೀಚಿ ಅವ್ರ ಸಣ್ಣ ಕಥೆಯಲ್ಲೂ ಲಾಸ್ಟಿಗೆ ಒಂದು ಸರ್ಪ್ರೈಸ್ ಇಟ್ಟಿರ್ತಾರೆ ಅಥವಾ ಒಂದು ಪಂಚನ್ನು ಇಟ್ಟಿರ್ತಾರಲ್ಲ, ಅದೇ ರೀತಿ ಈ ಕಾದಂಬರಿಯ ಕೊನೆಯಲ್ಲಿ ಆ ಸರ್ಪ್ರೈಸ್ ಇರುತ್ತೆ. ಅದು ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಇಲ್ಲಿ ಮರಿ ಎಂಬ ಒಬ್ಬ ಕಳ್ಳ ಇರ್ತಾನೆ. ಅವನು ಒಬ್ಬ ವೇಶ್ಯೆಯ ಮಗ ಆಗಿರ್ತಾನೆ. ಅವನಿಗೆ ರೈಲ್ನಲ್ಲಿ ಹೀಗೆ ಕದೀತಾ ಇರ್ಬೇಕಾದ್ರೆ ಒಂದು ಬ್ಯಾಗನ್ನು ಕದ್ಕೊಂಡು ಬರ್ತಾನೆ. ಅದರಲ್ಲಿ ಒಂದು ಮಗು ಸಿಕ್ಬಿಡತ್ತೆ ಅವನಿಗೆ. ಆ ಮಗುವನ್ನು ಬೆಳೆಸ್ತಾನೆ. ನಂತರ ಶಾಲೆಗೆ ಸೇರ್ಸೋದಕ್ಕೆ ಹೋಗ್ತಾನೆ. ಅಲ್ಲಿ ಅದು ಯಾರ ಮಗು ಅಂತ ನೋಡಿದಾಗ ಅದು ಇವನ್ ಮಗು ಆಗಿರತ್ತಿಲ್ಲ. ಹಾಗಾಗಿ ಅದು ಬ್ರಹ್ಮಚಾರಿಯ ಮಗ ಎನ್ನುವ ಒಂದು ಮಾತು ಬರುತ್ತೆ. ನಂತರ ಅಲ್ಲಿ ಆ ಪ್ರಿನ್ಸಿಪಲ್ ಹೆಂಡತಿಯ ಮಗುವೇ ಅದಾಗಿರುತ್ತೆ. ಅವರು ಆ ಮಗುವನ್ನ ರೈಲ್ನಲ್ಲಿ ಯಾಕೆ ಹಾಗೆ ಸಿಕ್ಕಿರುತ್ತೆ ಅದಕ್ಕೆ ಅಂದರೆ, ಅವರು ಆ ಪ್ರಿನ್ಸಿಪಲ್ ಹೆಂಡತಿ ಇರ್ತಾರಲ್ಲ, ಅವರು ರೂಪಜ ಎನ್ನುವವರ ಮಗಳಾಗಿರ್ತಾಳೆ. ಅವರು ಒಬ್ಬ ಕಳ್ಳ ಸನ್ಯಾಸಿಯ ಸಂಪರ್ಕಕ್ಕೆ ಬಂದು ಈ ಮಗುವಿನ ತಾಯಿ ಆಗ್ತಾಳೆ. ನಂತರ ಅವಳ ಮದುವೆ ಮಾಡಬೇಕು ಅಂತ ಏರ್ಪಾಟ್ ಮಾಡಿ ಆ ಮಗುವನ್ನ ಬೇರೆಯವ್ರ ಹತ್ರ ಬಿಟ್ಟು ಅವಳ ಮದುವೆನ ಹೇಗೋ ಮಾಡಿಬಿಡ್ತಾರೆ. ಅವರೇ ಪ್ರಿನ್ಸಿಪಲ್ ಜಯರಾಮ್ ಅಂತ. ಅವರ ಹೆಂಡತಿ ಇವರಾಗಿರ್ತಾಳೆ. ಇವರು ಅಲ್ಲೇ ಇರ್ತಾಳೆ. ಆಗ ಅವಳಿಗೆ ಈ ಮಗುವನ್ನ ಹೀಗೆ ಅವರಿಗೆ ರೈಲ್ನಲ್ಲಿ ಶಾಲೆಗೆ ಸೇರ್ಸಕ್ ಬಂದಾಗ ಇದು ನನ್ನ ಮಗು ಅಂತ ಅವಳಿಗೆ ಗೊತ್ತಾಗುತ್ತೆ. ಆಗ ಅವಳು ಹೇಳ್ತಾಳೆ, ಈ ಬ್ರಹ್ಮಚಾರಿಯ ಮಗ ನನ್ನ ಮಗ, ನಮ್ಮ ಮದುವೆಯ ಮುಂಚೆಯೇ ಹುಟ್ಟಿದ್ದ ಬೇಬಿ. ಚಂಚಲ ಮೇಡಮ್ ಹುಚ್ಚಿಯಂತೆ ಕಂಡಳು. ಪ್ರಿನ್ಸಿಪಲ್ ಜೈರಾಮ್ ಅಂತ ಲಾಸ್ಟ್ ವಾಕ್ಯ ಕೊನೆಗೊಳ್ಳುತ್ತೆ. ಚಂಚಲ ಅಂತ ಅವಳ ಹೆಸರು. ಯಾರು? ರೂಪಜ ಅವರ ಮಗಳು. ಲಾಸ್ಟಿಗೆ ಅವಳು ಅದನ್ನು ಒಪ್ಕೋತಾಳೆ. ಆದರೆ ಜೈರಾಮ್ ಅವಳ ಪತಿಯಾಗಿದ್ದವನು, ಅವನಿಗೆ ಶಾಕ್ ಆಗತ್ತಲ್ವಾ. ಅದಕ್ಕಾಗಿ ಇಲ್ಲಿ ಲಾಸ್ಟಿಗೆ ಬಳತಿದ್ದಾರೆ ಪ್ರಿನ್ಸಿಪಲ್ ಜೈರಾಮ್ ಅಂತ. ಈ ಕತೆ ಇನ್ನೇನು ಹೇಳುತ್ತೆ ಅನ್ನೋದು, ಈ ಬ್ರಹ್ಮಚಾರಿಯ ಮಗ ಯಾರು ಅನ್ನೋದು ನಿಮಗೆ ಗೊತ್ತಾಯ್ತು. ಅಲ್ಲಿ ನೋಡಿ, ಆ ರೂಪಜ ಅಂತ ಒಬ್ಬರು ಇರ್ತಾರೆ. ಅವಳು ಈ ಆಸ್ತಿ ಅಂತಸ್ತು, ಹಣದ ದಾಹ ದರ್ಪ ಎಲ್ಲ ಇರುತ್ತೆ. ಆಮೇಲೆ ಅವರು ಹಣ ಗಳಿಸೋದಕ್ಕಾರೆ ಅಥವಾ ಅವ್ರ ಕೆಲಸ ಸಾಧಿಸೋದಕ್ಕಾಗಿ ಅವ್ರು ಏನನ್ನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧವಿರ್ತಾರೆ ಅಂತ. ಅವರು ಈ ಮಗುವನ್ನ ಹಾಗೆ ಹೋಗೋದಕ್ಕೆ ಬಿಡ್ತಾರಲ್ಲ, ಒಂದು ಕಡೆ ಈ ಪೆಟ್ಟಿಗೆಯಲ್ಲಿ ಹಾಕಿ ಕಳಿಸ್ಬಿಡ್ತಾರಲ್ಲ. ಆದ್ರೆ ಇವನು ಮರಿ ಕಳ್ಳ ಆಗಿರ್ತಾನೆ. ಅವನು ಆ ಮಗುವನ್ನ ಬೆಳೆಸ್ತಾನೆ. ಅವರು ಹಾಗೆ ಅದನ್ನ ಹಣದು ಹೋದ್ರು ಅಥವಾ ಹೊರಗಡೆ ಬಿಟ್ಟು ಹೋದ್ರು ಅಂತ ಹೇಳಿ ಇವನು ಅದನ್ನ ಕಡೆಗಾಣಿಸೋದಿಲ್ಲ. ಸೊ ಅವನಲ್ಲಿ ಒಂದು ರೀತಿಯ ಆ ಪ್ರಾಮಾಣಿಕತೆ ಇತ್ತು ಅಂತ. ಇಲ್ಲಿ ಬೀಚಿಯವರು ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ, ದೊಡ್ಡವರ ಸಣ್ಣತನ ಮತ್ತೆ ಸಣ್ಣವರ ದೊಡ್ಡತನ ಅಂತ ಅವ್ರು ಹೇಳ್ತಾರೆ. ಯಾವ ಹುತ್ತದಲ್ಲಿ, ಇದರ ಮುನ್ನುಡಿ ಒಂದು ಮಾತು ಅಂತ ಇದೆ, ಅದನ್ನ ಕೆಲವು ಭಾಗಗಳನ್ನ ನಾನು ಓದ್ತೇನೆ. ಯಾವ ಹುತ್ತದಲ್ಲಿ ಯಾವ ಹಾವು ಇದೆಯೋ ಯಾರಿಗೆ ಗೊತ್ತು ಎಂಬುದು ನಮ್ಮ ಜನರ ಬಾಯಿಂದ ಸಾಮಾನ್ಯವಾಗಿ ಕೇಳಿ ಬರುವ ಒಂದು ಗಾದೆ ಮಾತು. ಗಾದೆ ಮಾತು ವೇದದಷ್ಟೇ ಸತ್ಯ ಅನ್ನುವುದು ಒಂದು ಗಾದೆ ಮಾತೆ. ಒಪ್ಪದವರಿಗೆ ಅದು ತಗಾದೆ ಮಾತು ಹೌದು. ನೋಡಿ, ಇದನ್ನ ಎಷ್ಟು ಚೆನ್ನಾಗಿ ಅವರು ಹೇಳಿದ್ದಾರೆ. ಯಾವ ಹುತ್ತದಲ್ಲಿ ಯಾವ ಹಾವು ಇದೆಯೋ ಯಾರಿಗೆ ಗೊತ್ತು ಎಂಬುದು ನಮ್ಮ ಜನರ ಬಾಯಿಂದ ಸಾಮಾನ್ಯವಾಗಿ ಕೇಳಿ ಬರುವ ಒಂದು ಗಾದೆ ಮಾತು. ಗಾದೆ ಮಾತು ವೇದದಷ್ಟೇ ಸತ್ಯ ಅನ್ನುವುದೂ ಒಂದು ಗಾದೆ ಮಾತೆ. ಒಪ್ಪದವರಿಗೆ ಅದು ತಗಾದೆ ಮಾತು ಹೌದು. ಹೀಗೆ ಹೇಳಿದರೆ, ಹುತ್ತವನ್ನು ನೋಡಿ ಅದರಲ್ಲಿ ಇಂತಹದೇ ಹಾವಿದೆ ಎಂದು ಹೇಳಲು ಆದೀತೆ, ಯಾಕೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ನೋಡಿ, ಅದು ನಮ್ಮ ದಡತನದ ಕುರುಹು. ಅಂದ್ರೆ ನಮ್ಮ ಇಲ್ಲಿ ಶರ್ಟು ನೋಡಿ ಅದರಲ್ಲಿ ಇಂತಹ ಮನುಷ್ಯನೇ ಇದ್ದಾನೆ ಎಂದು ಹೇಳುತ್ತೇವಲ್ಲ ನಾವು, ಹೌದು ಹೇಳುತ್ತೇವೆ, ಅದು ನಮ್ಮ ದಡ್ಡತನದ ಕುರುಹು. ಚೇಳಿನ ಮಂತ್ರವೂ ಬಾರದವನು ಹಾವಿನ ಬುಟ್ಟಿಯಲ್ಲಿ ಕೈ ಇಟ್ಟಂತೆಯೇ. ಅಂದ್ರೆ ಹುತ್ತವನ್ನು ನೋಡಿ ಅದರಲ್ಲಿ ಇಂಥದೇ ಹಾವಿದೆ ಅಂತ ಹೇಳೋದಕ್ಕೆ
ಯಾಕಾಗೋದಿಲ್ಲ ಅಂದರೆ ನಾವು ಮನುಷ್ಯರ ಬಟ್ಟೆಯನ್ನು ನೋಡಿ ಓ ಇವ್ರು ಇಂಥವ್ರು ಅಂತ ಅನ್ಕೋಬಿಡ್ತೀವಿ, ಆದರೆ ಅದು ತಪ್ಪು ಅಂತ. ಅದು ಹಾಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತ. ಅದು ತೊಟ್ಟ ಬಟ್ಟೆಯನ್ನು ನೋಡಿದರೆ ಅವರೆಂಥವರು ಎಂಬುದು ತಿಳಿಯುತ್ತದೆಯೇ? ಬಟ್ಟೆ ಅವರ ಮೈಯನ್ನಷ್ಟೇ ಮುಚ್ಚುತ್ತದೆ, ನಮ್ಮ ಕಣ್ಣನ್ನು ಮುಚ್ಚಬಾರದು. ಅದು ಬಟ್ಟೆ ಬರೆ, ವೇಷ, ಭಾಷೆ, ಅಂತಸ್ತು, ಅಧಿಕಾರ ಇವಾವು ಆ ಮನುಷ್ಯನ ಗುಣಾವಗುಣಗಳನ್ನು ಹೇಳುವುದಿಲ್ಲ. ಬಟ್ಟೆ ಹರಿಯುತ್ತದೆ, ವೇಷ ಅಳಿಸುತ್ತದೆ, ಅಂತಸ್ತುಗಳಂತೂ ಸೆರೆ ಇಂದಿದ್ದುದು ನಾಳೆ ಇಲ್ಲ. ತತ್ರಾಪಿ ಸಮೀಪಿಸಿದಾಗ ಇದರ ನೆನಪು ಮೇಲಿಂದ ಮೇಲೆ ಸಂಬಂಧಿಸಿದವರಿಗೆ ಹೀಗೆ ಹೇಳ್ತಾರೆ. ಈ ರೀತಿಯಾಗಿ ಕೆಲವುದಿದೆ, ಇದರಲ್ಲಿ ನಾನು ಹೇಳ್ತೇನೆ ನಿಮಗೆ. ಇನ್ನು ಅಂತಸ್ತು, ಒಬ್ಬ ಮನುಷ್ಯನ ಅಂತಸ್ತನ್ನು ನಿರ್ಧರಿಸುವುದು ಸಾಮಾನ್ಯವಾಗಿ ಅವನ ಹಣ, ಲೋಕದ ಹೊರೆಗಲ್ಲು ಹಣ. ಅವನಿಗೆ ಆ ಹಣ ಹೇಗೆ ಬಂದಿತೆಂಬುದಲ್ಲ. ಇದು ಬಹಳ ಮುಖ್ಯವಾದ್ದು. ಲೋಕದ ಹೊರೆಗಲ್ಲು ಹಣ, ಅವನಿಗೆ ಆ ಹಣ ಹೇಗೆ ಬಂದಿತೆಂಬುದಲ್ಲ. ನಾಯಿಯನ್ನು ಕದ್ದೊಯ್ದು ಅದನ್ನು ಮಾರಿ ತಂದ ಹಣವನ್ನು ಪೆಟ್ಟಿಗೆಯಲ್ಲಿಟ್ಟರೆ ಆ ಹಣ ನಾಯಿಯಂತೆ ಬಗಳುತ್ತದೆಯೇ? ಆಯಿತು, ಹಣ ಹಣವೇ. ಕಾರು, ಬಂಗಲೆ, ಫೋನು ಅವನ ಹಣದ ಬಗ್ಗೆ ಹೇಳುತ್ತವಾಗಲಿ ಗುಣದ ಬಗ್ಗೆ ಅಲ್ಲ. ಕಾರಿನಲ್ಲಿ ಹೋಗುವ ಕಳ್ಳರಿರುವಲ್ಲಿ ಬರಿಗಾಲಲ್ಲಿ ನಡೆಯುವ ಸತ್ಪುರುಷರು ಇರುತ್ತಾರೆ. ಇನ್ನು ವೃತ್ತಿಗಳಲ್ಲಿ ಅಪ್ರಾಮಾಣಿಕವಾದ ವೃತ್ತಿ ಎಂಬುದೊಂದು ಇಲ್ಲ. ವೇಶ್ಯ ಜೀವನವನ್ನು ಒಂದು ವೃತ್ತಿ ಎಂದು ಒಪ್ಪಿಕೊಂಡು ಅದಕ್ಕೆ ಆಶ್ರಯವಿತ್ತ ಸಂಪನ್ನ ಸಮಾಜ ವೇಶ್ಯೆಯನ್ನು ಕಂಡು ಮೂಗು ಮುರಿಯಬೇಕೆ, ಕೆನ್ನೆಗೆ ಹೊಡೆದು ಅಳೆಬೇಡ ಅನ್ನುವುದೇ? ಈ ರೀತಿಯಾಗಿ ಹೇಳ್ತಾರೆ. ಇನ್ನು ನೀರು ಚುಚ್ಚಿ ಕಾಸು ಕಿತ್ತುವ ಡಾಕ್ಟರು, ಇಲ್ಲದಲ್ಲಿ ವ್ಯಾಜ್ಯ ಹುಟ್ಟಿಸುವ ವಕೀಲರು, ಊರನ್ನು ಇಬ್ಬಾಗ ಮಾಡುವ ಸಮಾಜ ಸೇವಕರು, ಕೈ ನವೆಯುಳ್ಳ ಅಧಿಕಾರಿಗಳು ದೊಡ್ಡವರಂತೆ ಕಾಣುತ್ತಾರೆ, ಕೈ ಮುಗಿಸಿಕೊಳ್ಳುತ್ತಾರೆ ಕೂಡ. ಯಾವ ವೃತ್ತಿಯಲ್ಲಿ ಕಳ್ಳ ಸುಳ್ಳರಿಲ್ಲ, ತಲೆ ಬಾಗಿಲಿಗೊಂದು ಹಿತ್ತಲ ಬಾಗಿಲು ಹೇಳಿದ್ದಾರೆ. ಇನ್ನು ಚಿಕ್ಕವರಲ್ಲಿ ದೊಡ್ಡತನವಿದೆ, ದೊಡ್ಡವರಲ್ಲಿ ಚಿಕ್ಕತನವಿದೆ. ಇದು ಎಲ್ಲ ಚಿಕ್ಕವರಿಗೂ ಎಲ್ಲ ದೊಡ್ಡವರಿಗೂ ಅನ್ವಯಿಸುವ ಮಾತು ಮಾತ್ರ ಅಲ್ಲ. ಬಡವರೆಲ್ಲರೂ ದೇವರುಗಳು, ಕೀಳು ವೃತ್ತಿಯಲ್ಲಿರುವವರೆಲ್ಲರೂ ಪವಿತ್ರ ಜೀವಿಗಳು, ಶ್ರೀಮಂತರೆಲ್ಲರೂ ಅನೀತಿವಂತರು, ಅವಿವೇಕಿಗಳು ಎಂದರ್ಥವಲ್ಲ. ಚಿಕ್ಕವರಲ್ಲಿಯ ಚಿಕ್ಕತನವು ಸಾಕಷ್ಟು ಪ್ರದರ್ಶನವಾಗಿದೆ ಈ ನನ್ನ ಕೃತಿಯಲ್ಲಿ. ಅದಕ್ಕೆ ಮೇರೆಯ ಉದಾಹರಣೆಯನ್ನು ಕೊಡ್ತಾರೆ. ಹೀಗೆ ಇಲ್ಲಿ ಈ ಕಥೆ ಈ ರೀತಿಯಾಗಿ ಹೆಣೆದಿದ್ದಾರೆ. ಇದನ್ನ ಹೇಳೋದಕ್ಕಾಗಿ ಅವರು ಈ ಕಥೆಯನ್ನ ಹೇಳಿದ್ದಾರೆ. ಅಲ್ಲಿ ಮರಿ ಅಂತ ಇರ್ತಾನೆ, ಅದು ಅವಳ ಒಬ್ಬ ವೇಶ್ಯೆಯ ಮಗ ಆಗಿರ್ತಾನೆ. ಇನ್ನೊಂದು, ಆ ರೂಪಜ ತನಗಿಂತ ಚಿಕ್ಕ ವಯಸ್ಸಿನ ಒಬ್ಬ ಹುಡುಗನ ಸಂಪರ್ಕ ಆಗ್ಬಿಡುತ್ತೆ ಅವಳಿಗೆ. ಆದರೆ ಈ ವೇಶ್ಯೆ ಏನು ಮಾಡ್ತಾಳೆ ಅಂದರೆ, ಅವನ ಮಗನ ವಯಸ್ಸಿನವನು ಒಬ್ಬ ಬಂದ ಅಂತ ಹೇಳಿ ಅದನ್ನು ನಿರಾಕರಿಸಿ ಅವಳು ಹೊರಗಡೆ ಬರ್ತಾಳೆ. ಆದರೆ ಈ ರೂಪಜ ಅದನ್ನು ಮಾಡೋದಿಲ್ಲ. ಸೊ ಇಲ್ಲಿ ನೋಡಿ ಆ ವ್ಯತ್ಯಾಸವನ್ನು ಅವರು ಇಲ್ಲಿ ಹೇಳ್ತಾರೆ. ಅವರಿಗೊಂದು ಕೆಲಸ ಆಗಬೇಕು ಅಂದರೆ ಯಾವುದನ್ನು ಈ ನೀತಿ ಇದರ ಕಡೆ ಅವ್ರ ಗಮನನೇ ಕೊಡೋದಿಲ್ಲ. ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಆದರೆ ಅವ್ರ ಹಣೆಪಟ್ಟಿ ಯಾವ ರೀತಿ ಇಟ್ಕೊಂಡಿದ್ರು ಸಮಾಜದಲ್ಲಿ. ಸೊ ಹಾಗಾಗಿ ಈ ವಿಚಾರವನ್ನು ಬೀಚಿ ಅವರು ಹೇಳಿದ್ದಾರೆ. ಇದನ್ನ ಅವ್ರು ನೋಡಿ, ಈ ಹಾಸ್ಯನೂ ಇದೆ ಇದರೊಳಗಡೆ, ಹಲವು ಹಾಸ್ಯ ಇದೆ. ಈ ಹಾಸ್ಯದಲ್ಲಿ ಒಂದು ಫಿಲಾಸಫಿಯನ್ನು ಅವ್ರು ಹೇಳ್ತಾರಲ್ಲ, ಅದು ಬಹಳ ಚೆನ್ನಾಗಿದೆ. ಬರೀ ಒಂದು ರೀತಿಯ ಹಾಸ್ಯ ಅಲ್ಲ ಅದು. ಅದರಲ್ಲಿ ಒಂದು ಈ ಸಮಾಜದಲ್ಲಿರುವ ವ್ಯಂಗ್ಯವನ್ನು ಅವರು ಗುರುತಿಸಿ ಅದನ್ನು ತೋರಿಸಿ, ಇದರಲ್ಲಿ ವ್ಯಂಗ್ಯನೂ ಇದೆ, ಹಾಸ್ಯನೂ ಇದೆ, ಅದೇ ರೀತಿ ಫಿಲಾಸಫಿ ಕೂಡ ಇದೆ ಅಂತ ಹೇಳ್ತಾ ಈ ರಿವ್ಯೂವನ್ನು ಮುಗಿಸ್ತೀನಿ. ಧನ್ಯವಾದಗಳು.